ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಿಂಪಲ್ ವ್ಲಾಗ್ಸ್ ವಿತ್ ಸುಕನ್ಯಾ. ನಾನು ಮತ್ತೆ ಬಂದೆ ಹೊಸ ವಿಡಿಯೋದೊಂದಿಗೆ. ಆದರೆ ಸ್ವಲ್ಪ ಲೇಟ್ ಆಯಿತು. ಇದು ಭೀಮ್ ಅಮಾವಾಸ್ಯೆ ವಿಡಿಯೋ. ವೆದರ್ ಚೇಂಜ್ ಆಗಿದ್ದ ಕಾರಣ ತುಂಬ ಹುಷಾರು ತಪ್ಪಿಬಿಟ್ಟಿದೆ. ಹಾಗಾಗಿ ನನಗೇನು ಮಾಡೋಕ್ಕೆ ಆಗಿರಲಿಲ್ಲ. ಸೊ ಇನ್ನೂ ಲೇಟ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಇವಾಗ ನಿಮ್ಮ ಮುಂದೆ ಬಂದಿದ್ದೀನಿ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ವಿಡಿಯೋ ಫುಲ್ ನೋಡಿ, ತುಂಬ ಇನ್ಫಾರ್ಮೇಷನ್ಸ್ ಕೊಟ್ಟಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು. ಪ್ಲೀಸ್ ಅಲ್ಲೂ ನನ್ನ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಬನ್ನಿ ವಿಡಿಯೋ ಶುರು ಮಾಡೋಣ. ಭೀಮ್ ಅಮಾವಾಸ್ಯೆ ದಿವಸ ನಾನು ಬೆಳಗ್ಗೆ 4 ಗಂಟೆಗೆ ಎದ್ದಿದ್ದೆ. ಎದ್ದು ಫಸ್ಟು ಸ್ನಾನ ಮಾಡಿಬಿಟ್ಟು ಬಂದೆ. ಸೊ ನೈವೇದ್ಯಕ್ಕೆ ಅಂತ ಹೇಳ್ಬಿಟ್ಟು ನಾನು ಹೂರ್ಣದ ಕಜ್ಜಾಯ ಮಾಡೋಣ ಅಂತ ರೆಡಿ ಮಾಡ್ಕೊತಿದ್ದೀನಿ. ಫಸ್ಟು ಮಾಡಿಟ್ಬಿಡೋಣ ಅಂತ. ಯಾಕೆಂದರೆ ಈ ಪೂಜೆಗೆ ಮೇನು ಇದನ್ನಿಟ್ಟರೆ ತುಂಬ ದೇವ್ರಿಗೆ ಇಷ್ಟ ಆಗುತ್ತೆ, ಒಳ್ಳೆಯದು ಅಂತಾರೆ. ಹಾಗಾಗಿ ಫಸ್ಟ್ ಇದನ್ನೇ ಮಾಡೋಣ ಅಂತ ನಾನು ಮಾಡ್ತಾಯಿದ್ದೀನಿ. ಇದಲ್ಲದೆ ಆಗಿಲ್ಲ ಅಂದರೆ ಬೇರೆದು ನೀವು ನೈವೇದ್ಯಕ್ಕೆ ಇಡ್ಬೋದು, ಏನು ತೊಂದರೆ ಇಲ್ಲ. ಸೊ ನನಗೆ ಟೈಮ್ ಇರೋದ್ರಿಂದ ನಾನು ಇದನ್ನೇ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ನೀವು ಆಲೇ ವಿಡಿಯೋಲಿ ನೋಡಿರ್ಬೋದು, ನಾನು 1 ಗ್ಲಾಸಲ್ಲಿ 3/4 ಭಾಗ ತೊಗರಿಬೇಳೆಗೆ 1/4 ಭಾಗದಷ್ಟು ಕಡಲೆಬೇಳೆ ಹಾಕಿ ಬೇಯಿಸ್ಕೊಂಡಿದ್ದೀನಿ. ಅದು ಈಕ್ವಲ್ ಅಮೌಂಟಲ್ಲಿ ನಾನು ಬೆಲ್ಲ ಹಾಕ್ತೀನಿ, ಆವಾಗ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಅದು ಬೇಯಿಸ್ಕೊಬಿಟ್ಟು ಸ್ವಲ್ಪ ಕಾಯಿ ತುರಿ ಮತ್ತು ಏಲಕ್ಕಿ ಹಾಕ್ಬಿಟ್ಟು ರುಬ್ಬಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ಒಂದೊಂದೇ ಕರ್ಜಿಕಾಯಿನ ರೆಡಿ ಮಾಡ್ತಾಯಿದ್ದೀನಿ. ನಾನು ಫುಲ್ ಮಾಡೋಕ್ಕೆ ಹೋಗ್ತಾಯಿಲ್ಲ. ಈಗ ಪೂಜೆಗೆ ಎಷ್ಟು ಬೇಕೋ ಅಷ್ಟೇ ನಾನು ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಏಕೆಂದರೆ ಪೂಜೆ ಮಾಡೋಕ್ಕೆ ಮತ್ತು ಮಕ್ಳಿಗೆ ಸ್ಕೂಲ್ ಇರೋದ್ರಿಂದ ಎಲ್ಲ ಟೈಮ್ ಆಗುತ್ತೆ ಮಾಡ್ಕೊಂಡು ಕೂತ್ಕೊಂಡ್ರೆ ಅಂತೇಳಿ ಎಷ್ಟು ಬೇಕೋ ಅಷ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ರೆಡಿ ಮಾಡ್ಕೊಂಡಾದ್ಮೇಲೆ ನಾನು ಅದನ್ನು ಮಾಡಿ ಇಟ್ಬಿಟ್ಟು ಈಗ ಸರಿ ಪೂಜೆ ರೆಡಿ ಮಾಡ್ಕೊಳ್ಳೋಣ ಅಂತ ಬಂದೆ. ನಮ್ಮ ಮನೇಲಿ ಶಿವಪ್ಪಂದು ಸಪ್ರೇಟ್ ಫೋಟೋ ಇಲ್ಲ. ಈ ರೀತಿ ಲಕ್ಷ್ಮೀ ನರಸಿಂಹಸ್ವಾಮಿ ಜೊತೆ ಸೇರಿ ಇರೋವಂಥ ಫೋಟೋನೇ ಇದೆ. ಹಾಗಾಗಿ ಅಲ್ಲಿ ಮೇಲೆ ಸ್ವಲ್ಪ ಈ ಥರ ಎಲ್ಲ ಇಟ್ಟು ಮಾಡೋದು ಕಷ್ಟ ಆಗುತ್ತೆ ಅಂತ ಆ ಫೋಟೋನ ಮಾತ್ರ ನಾನು ಕೆಳಗೆ ಇಟ್ಕೊಂಡಿದ್ದೀನಿ. ಫೋಟೋ ಇಲ್ಲ ಅಂದರೂ ಸಹ ದೀಪಗಳನ್ನ ಇಟ್ಟು ಮಾಡ್ಬೋದು, ಇರೋರು ಫೋಟೋ ಇಟ್ಬಿಟ್ಟು ಮಾಡ್ಬೋದು. ಸೊ ಎಲ್ಲ ಜೋಡಿಸಿದಾದ್ಮೇಲೆ ಹೂವು ಹಾಕೋಕ್ಕೆ ಕಷ್ಟ ಆಗುತ್ತೆ ಅಂತ ನಾನು ಫಸ್ಟು ಎಲ್ಲ ಫೋಟೋಗೂ ಹೂವು ಏರಿಸ್ಕೊತಾ ಇದ್ದೀನಿ. ಎಷ್ಟೇ ಬೇಗ ಎದ್ದು ಎಲ್ಲ ಕೆಲಸ ಮಾಡಿದ್ರೂ ಸ್ಕೂಲ್ ಇರೋದ್ರಿಂದ ಮಕ್ಳಿಗೆ ಟಿಫನ್ ಮಾಡೋದು, ರೆಡಿ ಮಾಡೋದು, ಹೀಗೆ ಟೈಮೇ ಆಗೋಗುತ್ತೆ. ಏನು ಮಾಡೋಕ್ಕಾಗಲ್ಲ, ಎಲ್ಲ ಮಾಡಬೇಕು. ಸೊ ಒಂದು ಮಣೆ ಇಟ್ಬಿಟ್ಟು ಮಣೆ ಮೇಲೆ ಫಸ್ಟು ರಂಗೋಲಿ ಬಿಡಬೇಕು. ಸೊ ಬಾಳೆ ಎಲೆ ಸಿಗುತ್ತೆ ಅನ್ನೋರು ಬಾಳೆ ಎಲೆ ಇಟ್ಬಿಟ್ಟು ನೀವು ದೀಪನ ಇಟ್ಟು ಪೂಜೆ ಮಾಡ್ಬೋದು. ನನಗೆ ಸಿಕ್ಕಿಲ್ಲ, ಯಾಕಂದ್ರೆ ನನಗೊಂದು ಪ್ರಾಬ್ಲಮ್ ಏನಂತಂದರೆ ದೀಪದ ಕಂಬ ನನ್ನ ಹತ್ರ ಏನಿದೆ ಹಿತ್ತಾಳೆದು ತುಂಬ ದೊಡ್ಡ ಸೈಜ್ದಿದೆ. ಸೊ ಅದು ಈ ಚಿಕ್ಕ ತಟ್ಟೆಲಿ ಇಡೋಕ್ಕಾಗಲ್ಲ, ಯಾಕೆಂದರೆ ಎಲೆ ಮೇಲೆ ಇಡ್ಬೋದು, ಇಲ್ಲಾಂದರೆ ಬೆಳ್ಳಿ ಅಥವಾ ಹಿತ್ತಾಳೆ ತಟ್ಟೆಲೇ ಇಡಬೇಕು ಅಂತಾರೆ, ಸ್ಟೀಲೆಲ್ಲ ಯೂಸ್ ಮಾಡಬಾರ್ದು ಅಂತ. ಸೊ ನನ್ನ ಹತ್ರ ಇರೋಂಥ ಈ ಹಿತ್ತಾಳೆ ತಟ್ಟೆಗೆ ಆ 2 ದೊಡ್ಡ ದೀಪದ ಕಂಬ ಸಾಲೋದೇ ಇಲ್ಲ, 1 ಇಡ್ಬೋದು ಅಷ್ಟೇ, ಅಷ್ಟು ದೊಡ್ಡದಿದೆ. ಹಾಗಾಗಿ ನಾನು ಏನು ಮಾಡಿದೆ, ಸರಿ ದೊಡ್ಡದು ಹಚ್ಚೋದು ಬೇಡ, ಚಿಕ್ಕದ ದೀಪನೇ ಹಚ್ಚೋಣ ಅಂತ ಹೇಳ್ಬಿಟ್ಟು ಈ ರೀತಿ ಒಂದು ಹಿತ್ತಾಳೆ ತಟ್ಟೆನ ತೊಳೆದು ಕ್ಲೀನ್ ಮಾಡಿಕೊಂಡು ಬೊಟ್ಟೆಲ್ಲ ಇಟ್ಬಿಟ್ಟು ಅಕ್ಕಿ ಹಾಕ್ತಾಯಿದ್ದೀನಿ. ಅಕ್ಕಿ ಹಾಕಿದ್ಮೇಲೆ ಓಂ ಮತ್ತು ಶ್ರೀ ಅಂತ ಬರಿಬೇಕು. ಅಂದರೆ ಶಿವಪ್ಪ ಪಾರ್ವತಿ ರೂಪವಾಗಿ ನಾವು ದೀಪ ಇಡ್ತೀವಲ್ಲ, ಹಾಗಾಗಿ ಓಂ ಶ್ರೀ ಅಂತ ಬರೆದ್ಬಿಟ್ಟು ಅದ್ರ ಮೇಲೆ 2 ಎಲೆಗಳನ್ನ ಇಟ್ಟಿದ್ದೀನಿ. ಅದಕ್ಕೆ ಅರಿಶಿನ ಕುಂಕುಮ ಹಾಕಿ ಇಟ್ಟಿದ್ದೀನಿ. ಸೊ ಈ ರೀತಿ ಸಪ್ಪೆ ನೂಲು ದಾರ ಸಿಗುತ್ತಲ್ಲ, ಅದನ್ನು ತಗೊಂಡು 5 ಎಳೆದು ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ಒಂದೊಂದು ದೀಪದ ಕಂಬಕ್ಕೂ ಒಂದೊಂದು ಅರಿಶಿನದ ಕೊಂಬನ್ನು ಈ ರೀತಿ ಆ ದಾರಕ್ಕೆ ನಾವು ಅರಿಶಿನ ಹಚ್ಚಿ ಯೆಲ್ಲೋ ಕಲರ್ ಮಾಡಿಬಿಟ್ಟೇನೆ. ಯೆಲ್ಲೋ ಕಲರ್ ತಗೊಳ್ಳೋದಕ್ಕಿಂತ ಈ ರೀತಿ ವೈಟ್ ಕಲರ್ ದಾರ ತಗೊಂಡು ನಾವು ಅರಿಶಿನ ಹಚ್ಚಿ ಮಾಡೋದು ತುಂಬ ಒಳ್ಳೆಯದು. ಹಾಗಾಗಿ ನಾನು ವೈಟ್ ಕಲರ್ ದಾರ ತಗೊಬಂದು ನಾನೇ ಅರಿಶಿನ ಹಚ್ಚಿ ಅರಿಶಿನದ ಕೊಂಬನ್ನು ಕಟ್ಬಿಟ್ಟು ಅದನ್ನು ಈ ರೀತಿ ದೀಪದ ಕಂಬಕ್ಕೆ ಕಟ್ಟಿ ಅದನ್ನೇ ಶಿವ ಪಾರ್ವತಿ ರೂಪ ಅಂತ ನೆನೆಸ್ಕೊಂಡು ಪೂಜೆ ಮಾಡೋದು. ಸೊ ನಾವೀಗ 2 ದೀಪಕ್ಕೂ ಕಟ್ಟಿ ಆಯಿತು. 5 ಬತ್ತಿದು 5 ಕಡೆನೂ ಹಾಕಾಯಿತು, 5 ಕಡೆನೂ ಹಚ್ಚಬೇಕು ಅಂತ ಹೇಳ್ಬಿಟ್ಟು. ಸೊ ಇವಾಗ ನಾವು ನಮಗೆ ಕೈ ಕಟ್ಕೊಳ್ಳೋ ಅಂಥ ಎಳೆನ ಮಾಡ್ತಾಯಿದ್ದೀನಿ. ಮದುವೆ ಆಗಿರೋರಾದರೆ 9 ಎಳೆ, ಮದುವೆ ಆಗದಿರೋ ಹೆಣ್ಮಕ್ಳಿಗಾದರೆ 5 ಎಳೆ. ಸೊ ಇದು ಆಲ್ರೆಡಿ 5 ಎಳೆ ಇರುತ್ತೆ, ಅದನ್ನು ಡಬಲ್ ಮಾಡಿದಾಗ 10 ಎಳೆ ಆಗುತ್ತೆ. ಸೊ 1 ಎಳೆ ತೆಗೆದಿಟ್ಬಿಟ್ಟು 9 ಎಳೆಗೆ ಅರಿಶಿನ ಕುಂಕುಮ ಹಚ್ಬಿಟ್ಟು ಹೂವನ್ನು ಏನು ಕಟ್ತೀವಲ್ಲ ಅದು 1 ಗಂಟು, ಅದು ಕಟ್ಟಿದ ಮೇಲೆ ಈ ಕಡೆ 4 ಗಂಟು ಮತ್ತು ಆ ಕಡೆ 4 ಗಂಟು, ಒಟ್ಟು 9 ರೀತಿ ಗಂಟನ್ನು ಹಾಕಬೇಕು ಮದುವೆ ಆಗಿರೋರಿಗೆ. ಮದುವೆ ಆಗಿರೋ ಮಕ್ಕಳಿಗೆ 5 ಗಂಟು 5 ಎಳೆಯಲ್ಲಿ ಸಾಕು. ಸೊ
ಸೊ ನಾನು ಇದು 2 ಮತ್ತು ಅದು 2ನ್ನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಏನು ಹೇಳಿ ತುಂಬ ಟೈಮ್ ತೊಗೊಳ್ತಿದೆ ಇದೆಲ್ಲ ಪ್ರಿಪೇರ್ ಮಾಡೋದಕ್ಕೆ. ಬಟ್ ನಾನೇನು ಮಾಡಿಬಿಟ್ಟೆ, ಹೆಂಗೂ ಎದ್ದಿದ್ನೆಲ್ಲ ನೈವೇದ್ಯಕ್ಕೆ ರೆಡಿ ಮಾಡಿ ಇಟ್ಟಾದ್ಮೇಲೆ ಟಿಫನ್ ರೆಡಿ ಮಾಡಿಟ್ಬಿಟ್ಟು ಮಕ್ಳಿಗೆ ರೆಡಿಯಾಗಿ ಅಂತ ಹೇಳ್ಬಿಟ್ಟು ನಾನು ಇದೆಲ್ಲ ಒಂದೊಂದೇ ನಿಧಾನಕ್ಕೆ ಏನೋ ಹರಿಬಿರಿ ಮಾಡ್ಕೊಂಡಲ್ಲೇ ಟೆನ್ಷನ್ ಮಾಡ್ಕೊಂಡಲ್ಲೇ ನಿಧಾನಕ್ಕೆ ಮನಸ್ಫೂರ್ತಿಯಾಗಿ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಆರಾಮಾಗಿ ಒಂದೊಂದೇ ರೆಡಿ ಮಾಡ್ಕೊತಾ ಇದ್ದೆ. ಸೊ ನೋಡಿ, ಈ ರೀತಿ ಗಂಟು ಹಾಕಿ ಈ ಕಡೆ 4 ಆ ಕಡೆ 4 ಮಧ್ಯೆ ಒಂದು ಒಟ್ಟು 9 ಗಂಟೆನ ಹಾಕಿ ಈ ರೀತಿ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ನೈವೇದ್ಯಕ್ಕೆ ಕರ್ಜಿಕಾಯಿ ಎಷ್ಟು ಇಡಬೇಕು ಅನ್ನೋದಾದರೆ 9 ಕರ್ಜಿಕಾಯಿನ ನಾವು ಇಡಬೇಕಾಗತ್ತೆ. ನನಗಂತೂ ಈ ರೀತಿ ಹಬ್ಬಗಳಲ್ಲಿ, ಸ್ಪೆಷಲ್ ಡೇಸ್ಗಳಲ್ಲಿ ಬೇಗ ಎದ್ದು ನನಗೆ ಪೂಜೆ ಮಾಡೋದಂದರೆ ತುಂಬ ಇಷ್ಟ. ಅದೇನೋ ಗೊತ್ತಿಲ್ಲ, ನನಗೆ ಪೂಜೆ ಮಾಡಿದ್ರೆ ನಂಗೆ ತುಂಬ ಖುಷಿ, ಮನಸ್ಸಿಗೆ ಸಮಾಧಾನ ಸಿಗುತ್ತೆ. ಹಾಗಾಗಿ ನನಗೆ ಈ ರೀತಿ ಹಬ್ಬಗಳ ಆಚರಣೆ ಮಾಡೋದಾಗಲಿ, ಈ ರೀತಿ ಪೂಜೆಗಳು ಮಾಡೋದಾಗಲಿ ನಂಗೆ ತುಂಬ ಇಷ್ಟ ಆಗುತ್ತೆ. ಸೊ ಯಾರೆಲ್ಲ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಾನು ಈ ಪೂಜೆನ ನನಗೆ ಹೇಗೆ ಗೊತ್ತೋ, ಆಮೇಲೆ ನನಗೆ ಗೊತ್ತಿರೋಂಥ ಹಿರಿಯರು ಯಾರ್ಯಾರು ಪೂಜೆ ಮಾಡ್ತಾ ಇದ್ದಾರೋ ಅವ್ರ ಹತ್ರ ಎಲ್ಲ ಕೇಳಿಕೊಂಡೆ ನಾನು ಪೂಜೆನ ಮಾಡ್ತಾಯಿದ್ದೀನಿ. ಸೊ ಏನಾದರೂ ತಪ್ಪಿದ್ರೂ ತಿಳಿಸಿ, ಏನಾದರೂ ತಪ್ಪು ಮಾಡ್ತಿದ್ರೆ ಅಥವಾ ಯಾರಾದರೂ ಪೂಜೆ ಗೊತ್ತಿಲ್ಲ ಅನ್ನೋರು ಇದನ್ನು ಫಾಲೋ ಮಾಡಿ ಕೂಡ ನೀವು ಮಾಡ್ಬೋದು. ಸೊ ನೋಡಿ, ದಾರದ ಎಳೆ ಹೂವು ಕಟ್ಟಿದ್ದು ರೆಡಿ ಆಯಿತು. ಆ ಹೂ ಕಟ್ಟಾದ್ಮೇಲೆ ಆ ಹೂವಿಗೆ ಅರಿಶಿನ ಮತ್ತು ಕುಂಕುಮ ಇಟ್ಟರೆ ಆಯಿತು, ರೆಡಿ. ಅದನ್ನು ನಾವು ಏನು ದೀಪ ಇಟ್ಟಿರ್ತೀವಲ್ಲ ಪೂಜೆಗೆ, ಅದ್ರ ಮುಂದೆ ಇಟ್ಟು ಅದನ್ನು ಸಹ ಪೂಜೆ ಮಾಡಾದ್ಮೇಲೆ ನಾವು ಗಂಡನಿಗೆ ಪೂಜೆ ಮಾಡಬೇಕಾದ್ರೆ ಕಟ್ಕೋಬೇಕು. ಹೆಣ್ಮಕ್ಳು ಅಂದರೆ ಮದುವೆ ಆಗದಿರೋ ಹೆಣ್ಮಕ್ಳು ಪೂಜೆ ಮಾಡಾದ್ಮೇಲೆ ಅವ್ರ ತಾಯಿದಿರ ಕೈಯಲ್ಲಿ ಕಟ್ಟಿಸ್ಕೋಬೋದು. ನೈವೇದ್ಯಕ್ಕೆ ಏನು ಕರ್ಜಿಕಾಯಿ ಮಾಡಿದೆ ಎಲ್ಲ ಇಟ್ಟಾಯಿತು. ಅಷ್ಟರಲ್ಲಿ ಸ್ಕೂಲ್ ಟೈಮ್ ಆಗೋಯಿತು. ಹಾಗಾಗಿ ಸರಿ ಅಂತ ಹೇಳ್ಬಿಟ್ಟು ನಾನಿಬ್ಬರು ಹೆಣ್ಮಕ್ಳಿಗೂ ದೇವ್ರಿಗೆ ನಮಸ್ಕಾರ ಮಾಡಿ ನಾನೇ ಎಳೆನ ಕಟ್ಟಿ ಸ್ಕೂಲ್ಗೆ ಕಳಿಸ್ದೆ. ಯಾಕೆಂದರೆ ನಾನು ಪೂಜೆ ಮಾಡೋಕ್ಕೆ ಇನ್ನೂ ಸ್ವಲ್ಪ ನನಗೆ ಟೈಮ್ ಬೇಕು. ಸೊ ಪೂಜೆ ಹೇಗಿದ್ರು ನಾನೇ ಮಾಡೋದಲ್ಲ, ಸರಿ ಎಳೆ ಕಟ್ಟಿ ಕಳ್ಸೋಣ ಅಂತ ಹೇಳ್ಬಿಟ್ಟು ಕಟ್ತಾಯಿದ್ದೀನಿ. ಸೊ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಎಳೆ ಕಟ್ಕೊಂಡು ಇಬ್ಬರು ಮಕ್ಕಳು ಹೋದರು. ಅವತ್ತು ಯಜಮಾನ್ರು ರಜಾ ಹಾಕ್ಕೊಂಡಿದ್ರು. ಪೂಜೆಗೋಸ್ಕರ ಅಂತ ಖಂಡಿತ ಅನ್ಕೋಬೇಡಿ, ಬೇರೆ ಏನೋ ಕೆಲಸ ಐತೆ ಅಂತೇಳಿ ಅವ್ರು ರಜಾ ಹಾಕ್ಕೊಂಡಿದ್ರು. ಹಾಗಾಗಿ ನನಗೆ ಸ್ವಲ್ಪ ಇನ್ನೂ ನಿಧಾನವಾಗಿ ಪೂಜೆ ಮಾಡೋಕ್ಕೆ ಟೈಮ್ ಸಿಕ್ತು. ಇಲ್ಲಾಂದರೆ ಅವರು ಆಫೀಸ್ಗೆ ಹೋಗಬೇಕು ಅಂದರೆ ನನಗೆ ಇನ್ನೂ ತುಂಬ ಟೆನ್ಷನ್ನಾಗಿ ಹರಿಬರಿಯಾಗಿ ಮಾಡ್ಕೋಬೇಕಿತ್ತು. ಸೊ ಅವ್ರು ಹೇಗೂ ಮನೇಲಿರ್ತಾರೆ ಅಂತ ಮೊದಲೇ ಗೊತ್ತಿದ್ದರಿಂದ ನಾನು ಆರಾಮಾಗೇ ಪೂಜೆ ಮಾಡೋಣ ಎಲ್ಲ ಅಂತ ಹೇಳ್ಬಿಟ್ಟು ಡಿಸೈಡ್ ಆಗಿದೆ. ಸೊ ಮಕ್ಕಳಿಬ್ರು ಸ್ಕೂಲಿಗೆ ಕಳಿಸಾದ್ಮೇಲೆ ನಾನು ಪೂಜೆಗೆಲ್ಲ ರೆಡಿ ಆದಮೇಲೆ ನಾನು ರೆಡಿ ಆಗಿಬಿಟ್ಟು ಬಂದು ಇವಾಗ ಪೂಜೆ ಮಾಡ್ತಾಯಿದ್ದೀನಿ. ದೀಪ ಹಚ್ಚಿದ ಮೇಲೆ ಫಸ್ಟು ನಾವು ಒಂದು ತೆಂಗಿನಕಾಯಿ ತಗೊಂಡು ಅರಿಶಿನ ಮಾಡಿಬಿಟ್ಟು ಯಾರಿಗೋಸ್ಕರ ಪೂಜೆ ಮಾಡ್ತಾಯಿದ್ದೀವಿ ಅಂತ ಹೇಳ್ಬಿಟ್ಟು ಸಂಕಲ್ಪ ಮಾಡ್ಕೋಬೇಕು. ಅಂದರೆ ನಮ್ಮ ಗಂಡನ ಹೆಸರು ಹೇಳ್ಬಿಟ್ಟು ಅವ್ರಿಗೆ ಆಯಸ್ಸು ಆರೋಗ್ಯ ಕೊಡಲಿ ಅಂತ ಹೇಳ್ಬಿಟ್ಟು ದೇವ್ರ ಹತ್ರ ಕೇಳಿಕೊಂಡು ಆ ತೆಂಗಿನಕಾಯಿನ ಒಂದನ್ನು ಸೈಡಲ್ಲಿ ಇಟ್ಕೋಬೇಕು. ಆಮೇಲೆ ಪೂಜೆನ ಶುರು ಮಾಡ್ಬೋದು. ಈ ರೀತಿ ವಿಶೇಷವಾದ ದಿನಗಳಲ್ಲಿ ಕಾಯಿ ಒಡೆದು ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ಯಾವಾಗಲೂ. ಸೊ ಫಸ್ಟು ಒಂದ್ಸಲ ಬೆಳಿಗ್ಗೆ ಆದಮೇಲೆ ನಾವು ಬಾಳೆಹಣ್ಣು ಏನಿಟ್ಟಿರ್ತೀವಲ್ಲ ಅದನ್ನು ಮುರಿದ್ಬಿಟ್ಟು ಮತ್ತು ತೆಂಗಿನಕಾಯಿನ ಹೊಗೆಗೆ ಹಿಡಿದು ಒಡೆದು ಇಟ್ಬಿಟ್ಟು ಮತ್ತೆ ಪೂಜೆನ ಶುರು ಮಾಡಬೇಕು ಇನ್ನೊಂದ್ಸಲ. ಸೊ ನನಗಂತೂ ಪೂಜೆ ನಿಧಾನವಾಗಾದರೂ ನೆಮ್ಮದಿಯಾಗಿ ಚೆನ್ನಾಗಿ ಮನಸ್ಸು ತೃಪ್ತಿ ಆಗೋ ರೀತಿಯಲ್ಲಿ ಮಾಡಿಕೊಂಡೆ. ತುಂಬ ಸಂತೋಷ ಆಯಿತು ನನಗಂತೂ. ಸೊ ನೀವು ಎಲ್ಲ ಇದೇ ರೀತಿ ಪೂಜೆ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೋತೀನಿ. ಯಾರಾದರೂ ಮಾಡ್ತಿಲ್ಲ ಮಾಡ್ಬೋದಾ ಅಂದರೆ ಖಂಡಿತ ಮಾಡಿ, ಒಳ್ಳೆಯದಾಗುತ್ತೆ. ಸೊ ನೋಡಿ, ಮಂಗಳಾರತಿ ಆದಮೇಲೆ ಒಂದು ಹೂ ತೊಗೊಂಡು ತೆಂಗಿನಕಾಯಿ ನೀರು ಇಟ್ಟಿರ್ತೀವಲ್ಲ ಅದರಲ್ಲಿ ಹೆಚ್ಚಿಬಿಟ್ಟು ಈ ರೀತಿ 3 ಸಲ ಮಂಗಳಾರತಿ ಮತ್ತು ನೈವೇದ್ಯಕ್ಕೆ ಎರಡನ್ನೂ ಸುತ್ತಬಿಟ್ಟು ದೇವ್ರ ಹತ್ರ ಹೂವು ಇಟ್ಬಿಟ್ಟು ಮಹಾಮಂಗಳಾರತಿ ನೈವೇದ್ಯ ಸಮರ್ಪಯಾಮಿ ಒಪ್ಪಿಸ್ಕೊಳ್ಳಪ್ಪ ಅಂತ ಹೇಳ್ಬಿಟ್ಟು ಕೇಳ್ಕೋಬೇಕು. ಆಮೇಲೆ ನೀವು ಮಂಗಳಾರತಿ ತಗೋಬೇಕು. ಸೊ ನಾನು ತಗೊಂಡಾದ್ಮೇಲೆ ನನ್ನ ಹಸ್ಬೆಂಡ್ಗೆ ಕೊಡ್ತಾಯಿದ್ದೀನಿ.
ಪೂಜೆ ಯಾವತ್ತೂ ಇಲ್ಲಿಗೆ ಮುಗಿಯೋದಿಲ್ಲ. ನೀವು ಪೂಜೆ ಮಾಡ್ಬೇಕಾದ್ರೆ ಯಾವಾಗಲೂ ಊದ್ಗಡ್ಡಿ ಬೆಳಗಕ್ಕೆ ಮುಂಚೆನೇ ಸ್ವಲ್ಪ ಅಕ್ಷತೆ ಮತ್ತು ಒಂದು ಹೂವನ್ನು ಇಟ್ಕೊಂಡೇ ಆಮೇಲೆ ನೀವು ಗಂಧದ ಕಡ್ಡಿ ಬೆಳಗೋದಾಗಲಿ ಮಂಗಳಾರತಿ ಮಾಡೋದಾಗಲಿ ಮಾಡಬೇಕು. ಸೊ ಅದೆಲ್ಲ ಮಾಡಾದಮೇಲೆ ಅದನ್ನ 2 ಕೈಯಲ್ಲೂ ಇಟ್ಕೊಂಡು ನಮಗೇನು ಬೇಡಿಕೆ ಇರುತ್ತೆ ದೇವ್ರ ಹತ್ರ ಅದನ್ನು ಕೇಳಿಕೊಂಡು ಮನಸ್ಸಲ್ಲಿ 3 ಪ್ರದಕ್ಷಿಣೆನ ಮಾಡಿಬಿಟ್ಟು ದೇವ್ರಿಗೆ ನಮಸ್ಕಾರ ಮಾಡಿ ಆ ಅಕ್ಷತೆ ಹೂವನ್ನು ಕಳಸ ಇಟ್ಟಿರೋದಾದರೆ ಕಳಸಕ್ಕೆ ಅಥವಾ ದೇವ್ರ ಫೋಟೋ ಇಟ್ಟಿರೋದ್ರೆ ಫೋಟೋಗೆ ಹಾಕ್ಬಿಟ್ಟು ನಮಸ್ಕಾರ ಮಾಡ್ಕೋಬೇಕು. ಆಮೇಲೆ ಮುಖ್ಯವಾದ ಏನಪ್ಪ ಅಂದರೆ ಮಹಿಳೆಯರು ಪ್ರತಿದಿನ ಪೂಜೆ ಮಾಡಲಿ ಅಥವಾ ವಿಶೇಷವಾದ ದಿನಗಳಲ್ಲಿ ಯಾವಾಗಲೇ ಪೂಜೆ ಮಾಡಲಿ ಫಸ್ಟ್ ಖಂಡಿತ ಪೂಜೆ ಎಲ್ಲ ಆದಮೇಲೆ ನೀವು ಅರಿಶಿನ ಕುಂಕುಮ ಹೂವು ಎಲ್ಲ ಇಟ್ಕೊಳ್ಳಿ. ಅದು ತುಂಬ ಒಳ್ಳೆಯದು. ಅದೆಲ್ಲ ಇಟ್ಕೊಂಡೇ ನೀವು ಪೂಜೆನ ಕಂಪ್ಲೀಟ್ ಮಾಡಿದಾಗ ಆಗುತ್ತೆ. ಸೊ ನಂದು ಪೂಜೆ ಇಲ್ಲಿಗೆ ಕಂಪ್ಲೀಟ್ ಆಯಿತು. ಸೊ ನೋಡಿ ಹೇಗೆ ಪೂಜೆ ಮಾಡಿದ್ದೀನಿ ಅಂತ. ನನಗೆ ಬಾಳೆ ಎಲೆ ಒಂದು ಸಿಕ್ಕಿದ್ರೆ ದೊಡ್ಡ ದೀಪದ ಕಂಬಗಳನ್ನ ಇಟ್ಟು ಮಾಡ್ಬೋದಾಗಿತ್ತು. ಸೊ ಅದೊಂದು ನನಗೆ ಸಿಗದಿರೋದ್ರಿಂದ ಚಿಕ್ಕ ದೀಪಗಳನ್ನ ಇಟ್ಟು ಮಾಡೋದಾಯಿತು. ನೆಕ್ಸ್ಟ್ ಇಯರ್ ನೋಡೋಣ, ಟ್ರೈ ಮಾಡ್ತೀನಿ ನಾನು. ಸೊ ಈ ದೇವ್ರ ಪೂಜೆ ಆದಮೇಲೆ ಈಗ ನಮ್ಮ ಯಜಮಾನ್ರ ಪೂಜೆ ಪತಿ ದೇವ್ರ ಪೂಜೆ ಮಾಡೋಣ ಅಂತ ರೆಡಿ ಮಾಡ್ಕೋತಾ ಇದ್ದೆ. ಸೊ ಇಷ್ಟು ನೋಡಿ ಪೂಜೆ ಬೇಕಾಗಿರೋಂಥ ಐಟಮ್ಮು. ಕೆಂಪು ನೀರು ಆರತಿ ಮಾಡೋದಕ್ಕೆ ಕೆಂಪು ನೀರು ಆರತಿ ದೀಪ ಮತ್ತು ಅರಿಶಿನ ಕುಂಕುಮ ಅಕ್ಷತೆ ಮತ್ತು ಸ್ವೀಟು ಹೂವು ಕಾಲು ತೊಳೆಯೋ ತಟ್ಟೆ ನೀರು ಆಮೇಲೆ ಕಂಕಣ ಕಟ್ಟಕ್ಕೆ ಬೇಕಾಗಿರೋಂಥ ವೀಳ್ಯದೆಲೆ ಅಡಿಕೆ ಬಾಳೆಹಣ್ಣು ಎಲ್ಲ ಇಟ್ಕೊಂಡಿದ್ದೀನಿ. ಫಸ್ಟ್ ನೀರಲ್ಲಿ ಕಾಲು ತೊಳೆದ್ಬಿಟ್ಟು ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಹೂ ಇಟ್ಟಾದಮೇಲೆ ನಾವೇನು ಕಾಲಲ್ಲಿ ತೊಳೆದಿರ್ತೀವಲ್ಲ ನೀರು ಅದನ್ನು 3 ಸಲ ತಲೆ ಮೇಲೆ ಹಾಕೋಬೇಕು. ಒಬ್ಬೊಬ್ಬರು ತೊಳೆದ ತಕ್ಷಣ ತಟ್ಟೆ ತೆಗೆದುಬಿಟ್ಟು ಆಮೇಲೆ ಇದೆಲ್ಲ ಇಟ್ಟು ಮಾಡ್ತಾರೆ. ಬಟ್ ಇದು ಹೀಗೆ ಮಾಡಬೇಕು ಅಂತ ತುಂಬ ಜನ ಹೇಳ್ತಾರೆ. ಸೊ ತಲೆಗೆ ನೀರು ಹಾಕೊಂಡಾದ್ಮೇಲೆ ಕಂಕಣನ ಕಟ್ಟಬೇಕು. ಒಬ್ಬೊಬ್ಬರು ಪೂಜೆ ಆದಮೇಲೆ ಕಟ್ಕೋಬೇಕು ಅಂತಾರೆ. ಬಟ್ ನನಗೆ ಹಿರಿಯರು ಏನಪ್ಪ ಹೇಳಿದ್ರಂದರೆ ಯಾವುದೇ ಪೂಜೆ ಮಾಡೋಕ್ಕೆ ಮುಂಚೆ ನಾವು ಕಂಕಣನ ಕಟ್ಕೊಂಡೇ ಆ ಪೂಜೆನ ಮನಸ್ಸಲ್ಲಿ ಸಂಕಲ್ಪ ಮಾಡ್ಕೊಂಡು ಮಾಡಬೇಕಾಗಿರೋದ್ರಿಂದ ಕಂಕಣ ಕಟ್ಕೊಂಡು ಆದಮೇಲೆ ನೀವು ಪಾದಕ್ಕೆ ಪೂಜೆ ಮಾಡಬೇಕು ಅಂತ ಅಂತಾರೆ. ಹಾಗಾಗಿ ನಾನು ಅಂದರೆ ಗಂಧದ ಕಡ್ಡಿ ಬೆಳಗೋಕ್ಕಿಂತ ಮುಂಚೆ ಈ ರೀತಿ ಕಂಕಣನ ಇಬ್ಬರೂ ಕಟ್ಕೋಬೇಕು. ಆಮೇಲೆ ಪೂಜೆನ ಸ್ಟಾರ್ಟ್ ಮಾಡಬೇಕು. ಕಂಕಣ ಯಾವಾಗಲೂ ಹಾಗೆ ತೆಗೆದು ಕಟ್ಟೋದಕ್ಕಿಲ್ಲ, ಈ ರೀತಿ ವೀಳ್ಯದೆಲೆ ಬಾಳೆಹಣ್ಣು ಜೊತೆ ಇಟ್ಟು ಆ ಕೈಯಲ್ಲಿ ಕೊಟ್ಬಿಟ್ಟು ಕಟ್ಟೋದು ತುಂಬ ಒಳ್ಳೆಯದು. ಸೊ ಗಂಧದ ಕಡ್ಡಿ ಕರ್ಪೂರ ಎಲ್ಲ ಬೆಳಗ್ಗೆ ಆದಮೇಲೆ ಕೆಂಪು ನೀರಿಂದ ಆರತಿ ಮಾಡ್ತಾಯಿದ್ದೀನಿ. ಸೊ ದೇವರ ಹತ್ರ ಕೇಳ್ಕೊತಾ ಮನಸ್ಸಲ್ಲಿ ಗಂಡನಿಗೆ ಆಯಸ್ಸು ಆರೋಗ್ಯ ಕೊಡಪ್ಪ ಅಂಥೇಳಿ ಪೂಜೆನ ಮಾಡಬೇಕು. ಸೊ ಕೊನೆಯಲ್ಲಿ ಅವರಿಂದ ಅಕ್ಷತೆ ಅವ್ರ ಕೈಯಲ್ಲಿ ಕೊಟ್ಬಿಟ್ಟು ಕಾಲಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೋಬೇಕು. ಅವರು ಸಹ ದೀರ್ಘ ಸುಮಂಗಲಿ ಭವ ಅಂತ ಹೇಳ್ಬಿಟ್ಟು ಆಶೀರ್ವಾದನ ಮಾಡಬೇಕು. ಪೂಜೆ ಎಲ್ಲ ಮಾಡಾದಮೇಲೆ ಅವ್ರ ಕೈಯಲ್ಲಿ ಇನ್ನೊಂದು ಸಲ ಅರಿಶಿನ ಕುಂಕುಮ ಮತ್ತು ತಾಳಿಗೂ ಅರಿಶಿನ ಕುಂಕುಮ ಹೂವನ್ನು ಇಟ್ಕೊಂಡು ಸೊ ಒಬ್ರಿಗೊಬ್ರು ಸಿಹಿ ತಿನ್ನಿಸ್ಕೊಂಡ್ರೆ ಅಲ್ಲಿಗೆ ಕಂಪ್ಲೀಟ್ ಆಗುತ್ತೆ ಪೂಜೆ. ಶಾಸ್ತ್ರದ ಪ್ರಕಾರ ಇಲ್ಲಿ ಕಂಪ್ಲೀಟ್ ಆಗುತ್ತೆ, ಆದರೆ ಲೇಡೀಸ್ದು ಇಲ್ಲಿಗೆ ಎಲ್ಲಿ ಕಂಪ್ಲೀಟ್ ಆಗುತ್ತೋ ಸರಿ ಏನು ಗಿಫ್ಟ್ ಕೊಡ್ತಾರೆ ನನಗೆ ಕೊಡಿ ಅಂತ ನಾನು ಕೇಳ್ತಾ ಇದ್ದೆ. ಅವರು ಏನು ಗಿಫ್ಟ್ ಕೊಡಬೇಕು ನಾನೇ ಗಿಫ್ಟು ಅಂತ ರೇಗಿಸ್ತಾ ಇದ್ರು. ಕೊನೆಗೆ ಪಾಪ ದುಡ್ಡು ಕೊಟ್ಟರು. ಸೊ ಇಷ್ಟೆಲ್ಲ ಆದಮೇಲೆ ಸರಿ ಮಧ್ಯಾಹ್ನಕ್ಕೆ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾಯಿದ್ದೆ. ಅದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವತ್ತು ಸ್ವಲ್ಪ ಐಟಮ್ಸ್ ಜಾಸ್ತಿನೇ ಮಾಡ್ತಾಯಿದ್ದೀನಿ. ಫಸ್ಟು ಕ್ಯಾರೆಟು ಬೀನ್ಸು ಮತ್ತು ಎಲೆಕೋಸನ್ನು ಪಲ್ಯ ಮಾಡೋಣ ಅಂತ ಬೇಯಕ್ಕೆ ಇಟ್ಟಿದ್ದೀನಿ. ಒಂದು ಕಡೆ ಕುಕ್ಕರಲ್ಲಿ ಸಾಂಬಾರಿಗೆ ತೊಗರಿಬೇಳೆ ಬೇಯಕ್ಕೆ ಇಟ್ಟಿದ್ದೀನಿ. ಈ ಕಡೆ ನೋಡಿದ್ರೆ ಕಿರ್ಕಿಲೆ ಸೊಪ್ಪಿಂದು ಪಲ್ಯ ಮಾಡ್ತಾಯಿದ್ದೀನಿ. ಪಲ್ಯ ತುಂಬ ಸಿಂಪಲ್ಲು. ಸಾಸಿವೆ ಒಣಮೆಣಸಿನ್ಕಾಯಿ ಈರುಳ್ಳಿ ಹಾಕಿ ಫ್ರೈ ಮಾಡಿದ್ಮೇಲೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋಂಥ ಸೊಪ್ಪನ್ನು ಹಾಕಿ ಅದು ಚೆನ್ನಾಗಿ ಬಾಡಿದ್ಮೇಲೆ ನೀರು ಹಾಕ್ಬಿಟ್ಟು ಉಪ್ಪು ಹಾಕಿ ಅದನ್ನು ಬೇಯಕ್ಕೆ ಬಿಟ್ಟರೆ ಆಯಿತು. ಅದೊಂದು ಕಡೆ ಹಾಕ್ತಾ ಇರ್ಬೇಕಾದ್ರೆ ನೋಡಿ ಈ ಕಡೆ ತೊಗರಿಬೇಳೆ ಬೆಂದಿರೋಂಥ ತೊಗರಿಬೇಳೆಗೆ ಉಪ್ಪು ಅರಿಶಿನ ಮತ್ತು ಈ MTR ಸಾಂಬಾರು ಪುಡಿ ಅಂತ ಬರುತ್ತೆ ನೋಡಿ, ಇದನ್ನು ಹಾಕಿ ಮಾಡ್ತಾಯಿದ್ದೀನಿ ಇವತ್ತು ನಾನು. ತುಂಬ ಚೆನ್ನಾಗಿರುತ್ತೆ ಇದು. ಸೊ ಅದು ಒಂದು ಕಡೆ ಕುದೀತಾ ಇರಬೇಕಾದ್ರೆ ಈ ಕಡೆ ಅದು ಒಗ್ಗರಣೆಗೆ ಸಾಸಿವೆ ಕರಿಬೇವು ಈರುಳ್ಳಿ ಹಾಕ್ಕೊಂಡು ಅದು ಚೆನ್ನಾಗಿ ಫ್ರೈ ಆದಮೇಲೆ ಟೊಮೊಟೊ ಹಾಕ್ಕೋಬೇಕು. ಟೊಮೊಟೊನೂ ಚೆನ್ನಾಗಿ ಫ್ರೈ ಆದಮೇಲೆ
ನಾನಿವತ್ತು ನುಗ್ಗೆಕಾಯಿ ಮತ್ತು ಬದನೆಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ. ಹಾಗಾಗಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಬಾಡೋವರೆಗೂ ಹುರಿದ್ಬಿಟ್ಟು ಆಮೇಲೆ ಅದನ್ನು ನಾನು ಇದ್ರ ಜೊತೆಲಿ ಸೇರಿಸ್ಕೊತಾ ಇದ್ದೀನಿ. ಸಾಂಬಾರು ಯಾವಾಗಲೂ ಸ್ವಲ್ಪ ಮೀಡಿಯಮ್ ಗಟ್ಟಿ ಇದ್ದರೆ ಚೆನ್ನಾಗಿರುತ್ತೆ, ತುಂಬ ತೆಳುವಾಗಿದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ. ಸ್ವಲ್ಪ ಕೊತ್ತಂಬರಿ ಮೇಲೆ ಹಾಕ್ಬಿಟ್ಟು ವಿಷಲ್ ಹೊಡಿಯೋಕೆ ಇಟ್ಟಿದ್ದೀನಿ. ಅದಾಗ್ತಾ ಇರ್ಬೇಕಾದ್ರೆ ಇನ್ನೊಂದು ಕಡೆ ನಾವು ಪಲ್ಯಕ್ಕೆ ಒಗ್ಗರಣೆ ಕೊಟ್ಕೊಳ್ಳೋಣ. ಇದಕ್ಕೂ ಅಷ್ಟೇ ಸಿಂಪಲ್ಲು, ಸಾಸಿವೆ, ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಮತ್ತು ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಬಾಡಿದ್ಮೇಲೆ ನಾವು ಉಪ್ಪು ಹಾಕಿ ಏನು ಬೇಯಿಸಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಬೇಕು. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಮತ್ತು ಕಾಯಿ ತುರಿ ಇಷ್ಟು ಹಾಕಿದ್ರೆ ಪಲ್ಯ ಸೂಪರಾಗಿ ರೆಡಿ ಆಗುತ್ತೆ. ನಮ್ಮ ಮನೇಲಿ ಹಬ್ಬ, ಈ ಭೀಮ್ ಅಮಾವಾಸ್ಯೆ ಹಬ್ಬ ಅಂತ ನಾನು ಇಷ್ಟು ಮಾಡ್ತಿಲ್ಲ, ಪ್ರತಿ ಅಮಾವಾಸ್ಯೆಲೂ ನಮ್ಮ ಮನೇಲಿ ಇಷ್ಟು ಐಟಮ್ ಮಾಡ್ತೀನಿ. ಯಾಕೆ ಅಂತ ನಾನು ಕೊನೆನೇ ಹೇಳ್ತೀನಿ, ನೋಡ್ತಾ ಇರಿ. ಸೊ ಈಗ ನೆಕ್ಸ್ಟ್ ನಾನು ಕೂಟ್ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಅದಕ್ಕೂ ಸೇಮ್ ಸಾಸಿವೆ, ಕರಿಬೇವು, ಟೊಮೊಟೊ, ಈರುಳ್ಳಿ ಎಲ್ಲ ಚೆನ್ನಾಗಿ ಬಾಡಿದ್ಮೇಲೆ ನಾನು ಅಲಸಂದೆ ಕಾಳು ಅಥವಾ ತನ್ನಿ ಕಾಳು ಅಂತಾರಲ್ಲ, ಇದನ್ನು ಆಲ್ರೆಡಿ ಉಪ್ಪಾಕಿ ಬೇಯಿಸಿಟ್ಕೊಂಡಿದ್ದೆ. ಸೊ ಅದನ್ನು ಇವಾಗ ನಾನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ಸೇರಿಸ್ಕೊಂಡು ಸ್ವಲ್ಪ ಹಿಂಗು, ಯಾಕೆಂದರೆ ಕಾಳು ಸ್ವಲ್ಪ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ, ಅರಿಶಿನ ಮತ್ತು ಮನೆಯಲ್ಲೇ ಮಾಡಿರೋಂಥ ಮಸಾಲೆ ಪುಡಿ ಇದನ್ನು ಹಾಕ್ಬಿಟ್ಟು ಕೊತ್ತಂಬರಿ ಹಾಕ್ಬಿಟ್ಟು ಇದು ಸ್ವಲ್ಪ ಗಟ್ಟಿಯಾಗೋವರೆಗೂ ಬೇಯಕ್ಕೆ ಬಿಟ್ಟರೆ ಅಷ್ಟೇ ಸಾಕು. ಸೊ ಮಾಮೂಲಿ ಅಡುಗೆ ಮಾಡೋದಕ್ಕಿಂತ ಈ ರೀತಿ ಟೇಸ್ಟ್ ನೋಡ್ದಿರೋ ಅಡುಗೆ ಮಾಡಬೇಕಲ್ವ, ಅದು ಸ್ವಲ್ಪ ನಂಗೆ ಕಷ್ಟ ಅನಿಸುತ್ತೆ, ಭಯ ಆಗ್ತಿರುತ್ತೆ ಎಲ್ಲಿ ಹೆಚ್ಚು ಕಮ್ಮಿ ಮಾಡಿರ್ತೀನಿ ಅಂತ. ಹಾಗಾಗಿ ಸ್ವಲ್ಪ ಸ್ಪೆಷಲ್ ಕೇರಲ್ಲೇ ನಾನು ಮಾಡ್ತಾಯಿರ್ತೀನಿ. ಸೊ ನೋಡಿ, ನೆಕ್ಸ್ಟ್ ಈಗ ರಸಮ್ಗೆ 1 ಸ್ಪೂನ್ ಮೆಣಸು, 1 ಸ್ಪೂನ್ ಜೀರಿಗೆ, ಒಂದು 5-6 ಸಿಪ್ಪೆ ಸಮೇತ ಬೆಳ್ಳುಳ್ಳಿ, 2 ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು ಇಷ್ಟನ್ನು ನೀರು ಹಾಕಿದಾಗೆ ತರಿಯಾಗಿ ರುಬ್ಕೋಬೇಕು. 2 ಚಿಕ್ಕ ಚಿಕ್ಕ ಟೊಮೊಟೊನ ನಾನಿಲ್ಲಿ ಕೈಯಲ್ಲೇ ಈ ರೀತಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಚಿಕ್ಕ ಗಾತ್ರದ ನಿಂಬೆಹಣ್ಣಿನ ಗಾತ್ರದ್ದು ಹುಣಸೆ ಹಣ್ಣನ್ನ ನೆನೆ ಹಾಕಿಟ್ಟಿದ್ದೆ ನೀರಲ್ಲಿ. ಸೊ ಅದನ್ನು ಇವಾಗ ನಾನು ನೀರು ತೆಕ್ಕೊಂಡು ಇದಕ್ಕೆ ಹಾಕ್ಕೋತಾ ಇದ್ದೀನಿ. ಸೊ ನೆಕ್ಸ್ಟ್ ನಾವೇನು ರುಬ್ಬಿ ಇಟ್ಕೊಂಡಿರ್ತೀವಲ್ಲ ಇದನ್ನು ಇದಕ್ಕೆ ಸೇರಿಸ್ಕೋಬೇಕು. ಸೇರಿಸ್ಕೊಂಡು ನಮಗೆ ಎಷ್ಟು ನೀರು ಬೇಕು ನೋಡಿ ಆರಿಷ್ಟು ನೀರನ್ನು ಹಾಕ್ಕೊಂಡು ಇದಕ್ಕೆ ಉಪ್ಪು, ಅರಿಶಿನ ಮತ್ತು ಸ್ವಲ್ಪ ಹಿಂಗು ಹಾಕ್ಬಿಟ್ಟು ಇದನ್ನು ಕುದಿಯೋದಕ್ಕೆ ಇಡಬೇಕು. ಹೈ ಫ್ಲೇಮಲ್ಲಿ ಇಡಬಾರ್ದು, ಯಾವಾಗಲೂ ರಸಮ್ನ ಮೀಡಿಯಮ್ ಅಥವಾ ಲೋ ಫ್ಲೇಮಲ್ಲೇ ಕುದಿಸಿದ್ರೆ ತುಂಬ ಚೆನ್ನಾಗಿರುತ್ತೆ. ಕರಿಬೇವು, ಕೊತ್ತಂಬರಿನ ಸ್ವಲ್ಪ ಹೆಚ್ಚು ಸೇರಿಸ್ಕೊಂಡಷ್ಟು ರಸಮ್ಗೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಸೊ ಇಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಕೊಟ್ಟು ಸಿಮ್ ಫ್ಲೇಮಲ್ಲಿ ಅದನ್ನು ಒಂದು ಕುದಿ ಬಂದ ತಕ್ಷಣ ಇಳಿಸ್ಬಿಟ್ಟು ಸಾಸಿವೆ ಒಗ್ಗರಣೆ ಕೊಟ್ಟರೆ ಅಷ್ಟೇ ಮುಗೀತು. ಸೊ ಕಡಲೆಬೇಳೆ ವಡೆಗೆ ನಾನು ಕಡಲೆಬೇಳೆ ನೆನೆ ಹಾಕಿದ್ದೆ. ಸೊ ಕಡಲೆಬೇಳೆ, ಉಪ್ಪು, ಸ್ವಲ್ಪ ಮೆಣಸು, 4 ಲವಂಗ, 2 ಒಣಗಿದ ಮೆಣಸಿನ್ಕಾಯಿ, ಹಿಂಗು ಮತ್ತು ಸ್ವಲ್ಪ ತುರಿದಿರೋಂಥ ಶುಂಠಿ ಇಷ್ಟನ್ನು ನೀರು ಹಾಕ್ದಾಗೆ ತರಿಯಾಗಿ ರುಬ್ಕೊಂಡು ಇದಕ್ಕೆ ನಾನು ಇವಾಗ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ, ಹಸಿಮೆಣಸಿನ್ಕಾಯಿ 1 ಮತ್ತು ಸ್ವಲ್ಪ ಕರಿಬೇವು, ಕೊತ್ತಂಬರಿ ಮತ್ತು ಸ್ವಲ್ಪ ಪುದೀನ ಇಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ವಡೆ ತಟ್ಕೊಂಡ್ರೆ ಸೂಪರಾಗಿರೋಂಥ ಟೇಸ್ಟಿಯಾಗಿರೋಂಥ ವಡೆ ರೆಡಿ ಆಗುತ್ತೆ. ಸೊ ನೋಡಿ, ನಾನಿವಾಗ ಒಂದು ಕಡೆ ವಡೆನ ಕರಿತಾ ಇದ್ದೀನಿ, ಇನ್ನೊಂದು ಕಡೆ ನಾನು ಹೆಸರುಬೇಳೆ ಪಾಯಸಕ್ಕೆ ಬೇಳೆನ ಕೂಗಿಸ್ಕೊಂಡಿದ್ದೆ ಆಲ್ರೆಡಿ. ಇವಾಗ ಪಾಯಸ ಮಾಡೋದಕ್ಕೆ ಅಂತ ಇಟ್ಟಿದ್ದೀನಿ. ಬೇಳೆ ಚೆನ್ನಾಗಿ ಬೆಂದಿದೆ. ಇವಾಗ ನಾನು 1 ಕಪ್ ಬೇಳೆಗೆ 3/4 ಕಪ್ಪಷ್ಟು ಬೆಲ್ಲ ತಗೋತೀನಿ ಅಳತೆನಲ್ಲಿ. ಸೊ ಅದನ್ನು ಈ ರೀತಿ ಕರಗಿಸ್ಕೊಂಡ್ಬಿಟ್ಟು ಶೋಧಿಸ್ಕೊತಾ ಇದ್ದೀನಿ. ನೋಡಿ ಎಷ್ಟು ಕಸ ಇರುತ್ತೆ ಅಂತೇಳ್ಬಿಟ್ಟು. ಇದಕ್ಕೆ ಸ್ವಲ್ಪ ಕಾಯಿ, ಗಸಗಸೆ ಮತ್ತು ಏಲಕ್ಕಿ ರುಬ್ಬಿರೋದನ್ನು ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಚೆನ್ನಾಗಿ ಕುದಿ ಬಂದಮೇಲೆ ಇದಕ್ಕೆ ಮಾಮೂಲಿ ತುಪ್ಪದಲ್ಲಿ ದ್ರಾಕ್ಷಿ, ಗೋಡಂಬಿ, ಬಾದಾಮಿನ ಹಾಕಿ ಮಿಕ್ಸ್ ಮಾಡಿದ್ರೆ ಪಾಯಸ ರೆಡಿ ಆಗುತ್ತೆ. ಸೊ ಫುಲ್ ಅಡುಗೆ ರೆಡಿ ಆಯಿತು. 2 ಗಂಟೆ ಒಳಗೆಲ್ಲ ನಾನು ಇಷ್ಟು ರೆಡಿ ಮಾಡಿದ್ದೀನಿ. ಸೊ ಬನ್ನಿ ಏನೇನು ಮಾಡಿದ್ದೀನಿ ಅಂತ ತೋರಿಸ್ಬಿಡ್ತೀನಿ ಒಂದ್ಸಲ. ಕ್ಯಾರೆಟು, ಬೀನ್ಸು, ಎಲೆಕೋಸು ಪಲ್ಯ, ಕಿರಿಕಿರೆ ಸೊಪ್ಪಿನ ಪಲ್ಯ, ಸೊ ನೋಡಿ ಅಲಸಂದೆ ಕಾಳಿನ ಕೂಟು, ಕಡಲೆಬೇಳೆ ವಡೆ, ಹಾಗೆ ಬೆಳಗ್ಗೆ ನೈವೇದ್ಯಕ್ಕೆ ಮಾಡಿದ್ದಂಥ ಕರ್ಜಿಕಾಯಿ, ಆಮೇಲೆ ಸ್ವಲ್ಪ ನಾನು ಮತ್ತೆ ಮಾಡಿದ್ದೆ. ಇದು ಹೆಸರುಬೇಳೆ ಪಾಯಸ, ಸೂಪರಾಗಿರೋಂಥ ರಸಮ್, ಬಿಸಿ ಬಿಸಿ ಅನ್ನ, ಬದನೆಕಾಯಿ, ನುಗ್ಗೆಕಾಯಿ ಸಾಂಬಾರಂತೂ ಸೂಪರಾಗಿತ್ತು. ನಮ್ಮನೇಲಿ ಎಲ್ಲರಿಗೂ ತುಂಬ ಇಷ್ಟ ಆಯಿತು. ನೋಡಿ, ಈ ಹದದಲ್ಲಿದ್ದರೆ ಸಾಂಬಾರು ತುಂಬ ಚೆನ್ನಾಗಿರುತ್ತೆ.
ಮತ್ತು ಸ್ವಲ್ಪ ಹಪ್ಪಳನೂ ಕರೆದಿದೆ. ಸೊ ಪ್ರತಿ ಅಮಾವಾಸ್ಯೆಲೂ ನಮ್ಮ ಮನೇಲಿ ಇಷ್ಟೇ ಐಟಮ್ಸ್ ಇರುತ್ತೆ. ಇವತ್ತು ಎಕ್ಸ್ಟ್ರಾ ಅಂದರೆ ಕರ್ಜಿಕಾಯಿ ಒಂದೇ. ಸೊ ಏನಕ್ಕಪ್ಪ ಅಂತಂದರೆ ನಮ್ಮ ಮನೇಲಿ ಪ್ರತಿ ಅಮಾವಾಸ್ಯೆನಲ್ಲಿ ಈ ರೀತಿ ಅಡುಗೆ ಮಾಡಿಬಿಟ್ಟು ಕಾಗೆಗೆ ನಾವು ಇಡ್ತೀವಿ. ಏನಕ್ಕಪ್ಪ ಅಂದರೆ ಹಸ್ಬೆಂಡ್ ಸೈಡ್ ಏನು ಅವ್ರ ತಂದೆ ತಾತ ಎಲ್ಲ ತೀರ್ಕೊಂಡಿರ್ತಾರೆ, ಆ ಹಿರಿಯರನ್ನ ನೆನೆಸ್ಕೊಂಡು ನಾವು ಅವರಿಗೋಸ್ಕರ ಈ ರೀತಿ ಅಡುಗೆ ಮಾಡಿ ಪ್ರತಿ ತಿಂಗಳು ನಾವು, ಅಂದರೆ ಈಗ ಹೆಣ್ಮಕ್ಳ ಸಮಸ್ಯೆ ಇದ್ದಾಗ ಮಾಡೋಕ್ಕಾಗಲ್ಲ ಅಷ್ಟೇ, ಅಷ್ಟು ಬಿಟ್ಟರೆ ನಾನು ಯಾವ ತಿಂಗಳು ಸಾಧ್ಯ ಇರುತ್ತೆ ಆ ತಿಂಗಳೆಲ್ಲನೂ ಈ ರೀತಿ ಮಾಡಿಬಿಟ್ಟು ನಾವು ಟೇಸ್ಟ್ ಮಾಡ್ದಲೇ ಅಡುಗೆ ಮಾಡಬೇಕು. ಸೊ ಎಂಜಲು ಮಾಡ್ದಂಗೆ ಅಡುಗೆ ಮಾಡಿಬಿಟ್ಟು ಅಡುಗೆ ಎಲ್ಲ ಆದಮೇಲೆ ಮತ್ತೆ ಒಂದು ಸಲ ಪೂಜೆ ಮಾಡಿಬಿಟ್ಟು ದೇವರಿಗೆ ಈ ರೀತಿ ಒಂದು ಪ್ಲೇಟಿಗೆ ಎಲ್ಲದು ಏನೇನು ಐಟಮ್ ಮಾಡಿರ್ತೀವಿ ಎಲ್ಲನೂ ಸ್ವಲ್ಪ ತಗೊಂಡು ಪ್ಲೇಟಲ್ಲಿ ಹಾಕ್ಕೊಂಡು, ಸೊ ಇದನ್ನು ನಾನು ಇಡೋ ಆಗಿಲ್ಲ, ಸೊ ಇದನ್ನು ನನ್ನ ಹಸ್ಬೆಂಡೇ ಇಡ್ತಾರೆ. ಸೊ ಆಫೀಸ್ಗೆ ಹೋಗಿದ್ರು ಅವ್ರು ಮಧ್ಯಾಹ್ನ ಊಟದ ಟೈಮಿಗೆ ಕರೆಕ್ಟಾಗಿ ಬರ್ತಾರೆ, ಆವಾಗ ಬಂದು ಇದು ಮಾಡ್ತಾರೆ. ಸೊ ನೋಡಿ ನಾವಿಲ್ಲಿ ಅನ್ನ ಹಾಕಿ ಆ ಜಾಗನೇ ಮಾರ್ಕ್ ಆಗಿಬಿಟ್ಟಿದೆ. ಸೊ ಪ್ರತಿ ತಿಂಗಳು ಈ ರೀತಿ ನಾವು ಇಟ್ಬಿಟ್ಟು ಕಾಗೆಗೆ ನಾವು, ಅಂದರೆ ಹಿರಿಯರಿಗೆ ಅಂತ ಹೇಳ್ಬಿಟ್ಟು ಅವ್ರ ಹೆಸರಲ್ಲಿ ಅವ್ರು ನೆನೆಸ್ಕೊಂಡು ನಾವು ಕಾಗೆಗೆ ಇಡ್ತೀವಿ. ಸೊ ತುಂಬ ಒಳ್ಳೆಯದು, ಹಿರಿಯರಿಗೆ ಆತ್ಮಶಾಂತಿ ಆಗುತ್ತೆ, ಅವ್ರಿಗೆ ಖುಷಿಯಾಗುತ್ತೆ, ಅವ್ರು ನಮ್ಮನ್ನು ಒಳ್ಳೇದಾಗಲಿ ಅಂತ ನಮ್ಮನ್ನು ಆಶೀರ್ವಾದ ಮಾಡ್ತಾರೆ ಅನ್ನೋದೊಂದು ನಂಬಿಕೆನೇ. ಸೊ ಇದನ್ನು ಯಾರು ಬೇಕಾದ್ರೂ ಮಾಡ್ಬೋದು, ಇವರು ಅವರು ಅಂತೇನಿಲ್ಲ. ಸೊ ನೀವು ಮಾಡಲ್ಲ ಅಂದರೆ ಮಾಡ್ಬೋದು. ಈ ರೀತಿ ನಂಬಿಕೆ ಇಲ್ಲ ಅಂದರೂ ಅಟ್ಲೀಸ್ಟ್ ಪಕ್ಷಿಗಳಿಗೆ ಊಟ ಇಡೋವಂಥ ಪುಣ್ಯ ಆದರೂ ಸಿಗುತ್ತೆ. ಸೊ ನಮ್ಮ ಮನೇಲಿ ಇದು ನಡ್ಕೊಂಬಂದಿರೋಂಥ ಪದ್ಧತಿ ನಮ್ಮ ಅತ್ತೆ ಮನೆಯಲ್ಲಿ, ಹಾಗಾಗಿ ನಾವು ಫಾಲೋ ಮಾಡ್ತಾಯಿದ್ದೀವಿ. ಸೊ ನೋಡಿ ಹಬ್ಬದ ಊಟ ಫುಲ್ಲು ರೆಡಿ ಆಯಿತು. ಫುಲ್ ಮೀಲ್ಸು ಎಲ್ಲನೂ ತುಂಬ ಚೆನ್ನಾಗಾಗಿತ್ತು, ತುಂಬ ಟೇಸ್ಟಿಯಾಗಿತ್ತು. ಸೊ ತಟ್ಟೆಗೆ ನಾನಿಲ್ಲಿ ಜೋಡಿಸ್ತಾ ಇದ್ದೀನಿ ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ. ಸೊ ಬೆಳಗ್ಗೆಯಿಂದ ಕೆಲಸ ಮಾಡಿ ಟಯರ್ಡ್ ಆಗಿತ್ತು, ಹೊಟ್ಟೆ ತುಂಬ ಊಟ ಮಾಡಿ ಸ್ವಲ್ಪ ರೆಸ್ಟ್ ತಗೊಂಡೆ. ಸೊ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ, ಇನ್ಫಾರ್ಮೇಟಿವ್ ಆಗಿತ್ತು ಅನ್ಕೋತೀನಿ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್, ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.